ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮನೆ ಮುಂದೆ ನೀರು, ಹೊಲ ಗದ್ದೆಗಳಲ್ಲೂ ಜಲರಾಶಿ, ಹತ್ತಾರು ಮನೆಗಳು ಸಂಪರ್ಕ ಕಳೆದುಕೊಂಡಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಉಡುಪಿ ಹಾಗೂ ಮಡಿಕೇರಿಯ ದೋಣಿ ಸವಾರಿಯೇ ಎದೆ ಜಲ್ಲನ್ನುವಂತಿದೆ. ಮುಂಗಾರು ಆರ್ಭಟಕ್ಕೆ ಕರಾವಳಿ ಮಲೆನಾಡು ಭಾಗದ ಜನ ತತ್ತರಿಸಿದ್ದಾರೆ. ಇಲ್ಲಿಯ ನಿವಾಸಿಗಳು ಏನಿದ್ದಾರೆ ಅಕ್ಷರ ಸಹ ನಲುಗಿ ಹೋಗಿರುವಂತದ್ದು. ನಮಗೆ ತುಂಬಾ ಸಹಾಯ ಆಯ್ತು, ಒಂದು ಸಣ್ಣ ಸೇತುವೆ ಮಾಡಿಸಿ ಯಾರು ಕೊಡಿ ಅಂತ ಹೇಳಿ ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಯಾವ ಅಧಿಕಾರಿಯೂ ಬರಲಿಲ್ಲ, ಯಾವ ಅಧಿಕಾರಿಯೂ ಬರುವುದಿಲ್ಲ. ಇಲ್ಲಿ ರಭಸವಾಗಿ ನೀರು ಹರಿಯುತ್ತೆ. ಅದೇ ನದಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದಂತ ಪರಿಸ್ಥಿತಿಗೆ ಇರುವಂತದ್ದು. ಇಲ್ಲಿರುವಂತಹ ರಸ್ತೆ ಸೇತುವೆ ಎಲ್ಲವೂ ಕೂಡ ಮುಳುಗಡೆ ಆಗುತ್ತೆ. ಮಕ್ಕಳು ಶಾಲೆಗೂ ಹೋಗುವಂತಿಲ್ಲ, ದೊಡ್ಡವರು ಕೆಲಸಕ್ಕೂ ತೆರಳುವಂತಿಲ್ಲ. ಇಡೀ ಊರೇ ಜಲಾವೃತವಾಗಿದ್ದು ಮನೆಯಿಂದ ಹೊರಗೆ ಕಾಲಿಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಕೆಲವರು ಸರ್ಕಸ್ ಮಾಡ್ತಾ ಮನೆಯಿಂದ ದೋಣಿಯಲ್ಲೇ ಸಾಕ್ತಿದ್ದಾರೆ. ಉಡುಪಿಯ ನಡುಪಡುಕೋಣೆ ಜನರಿಗೆ ಜಲದಿಗ್ಬಂಧನ. ಇಲ್ಲಿ ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಬರೀ ಜಲರಾಶಿ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ನಡುಪಡುಕೋಣೆ ಗ್ರಾಮ ಮೊದಲೇ ದ್ವೀಪ ಗ್ರಾಮ. ಆದರೆ ಸತತ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ಅಪಾಯದ ಮಟ್ಟ ಮೀರಿದೆ. 10 ಕುಟುಂಬಗಳ ಮನೆ ಮುಂದೆ ನೀರು ನಿಂತಿದ್ದು ಶಾಲೆಗೆ ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂದ್ರೆ ಈ ದೋಣಿಯನ್ನೇ ಅವಲಂಬಿಸಬೇಕಾಗಿದೆ. ಇಲ್ಲೊಂದು ಸೇತುವೆ ನಿರ್ಮಿಸಿ ಅಂತ ಹೋರಾಡಿದ್ರೂ ಫಲ ನೀಡಿಲ್ಲ. ಹೀಗಾಗಿ ಮಹಿಳೆಯರೇ ದೋಣಿ ಮುನ್ನಡೆಸುವಂತಾಗಿದೆ. ಮಕ್ಕಳನ್ನ ಯಾವ ರೀತಿ ಶಾಲೆಗೆ ಕರ್ಕೊಂಡು ಹೋಗ್ತೀರಾ? ಇದೇ ತರ ಕರ್ಕೊಂಡು ಹೋಗೋದು, ಮತ್ತೆ ಬೇರೆ ಎಂತ ವ್ಯವಸ್ಥೆ ಇಲ್ಲ ನಮ್ಗೆ. ತುಂಬಾ ಸಹಾಯ ಆಯ್ತು, ಒಂದು ಸಣ್ಣ ಸೇತುವೆ ಮಾಡಿಸಿ ಯಾರು ಕೊಡಿ ಅಂತ ಹೇಳಿ ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ನಾವೀಗ ಮಕ್ಕಳನ್ನ ಇದೇ ದೋಣಿಯಲ್ಲೇ ಸಹ ಆಚೆ ಹೋಗುದು, ಈಚೆ ಬರೋದು. ಮಳೆಯಲ್ಲೆಲ್ಲ ಬರ್ಬೇಕಂತ ತುಂಬಾ ಕಷ್ಟ ಆಗುತ್ತೆ. ಈಗ ಮಳೆ ನಿಂತಿದೆ, ಸ್ವಲ್ಪ ಅಡ್ಡಿಲ್ಲ. ಮಳೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಬೈಂದೂರು ತಾಲೂಕಿನ ಮರವಂತೆಯಲ್ಲಿ ಕೃಷಿ ಭೂಮಿಗೆ ನೀರು ನುಗ್ಗಿದ್ದು ಗದ್ದೆಗಳು ಜಲಾವೃತಗೊಂಡಿವೆ. ಬಂಟ್ವಾಡಿ ನದಿಗೆ ಅವೈಜ್ಞಾನಿಕವಾಗಿ ಅಣೆಕಟ್ಟು ನಿರ್ಮಿಸಿರೋದೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗ್ತಿದೆ. ನಾವೀಗ ಇರುವಂತದ್ದು ಇದು ನದಿಯಲ್ಲ, ಬದಲಿಗೆ ಇದೊಂದು ಕೃಷಿ ಭೂಮಿ. ಒಂದು ನೀರಿನ ರಭಸ ಕೂಡ ಎಷ್ಟರ ಮಟ್ಟಿಗೆ ಇದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೈಂದೂರು ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗಿರುವಂಥದ್ದು. ಕಳೆದ ಒಂದು 48 ಗಂಟೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂಥದ್ದು. ಈಗ ಕೆಲವೊಂದು ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಕೂಡ ಆಗಿರುವಂಥದ್ದು. ಕೆಲವರನ್ನ ಸುರಕ್ಷಿತ ಸ್ಥಳಕ್ಕೆ ಕೂಡ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿಯ ಸ್ಥಳೀಯ ಆಡಳಿತ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಸುಮಾರು ಒಂದು 3.5 ಎಕರೆ ಭೂಮಿಯಷ್ಟು ಒಂದು ಕೃಷಿ ಭೂಮಿ ಜಲಾವೃತವಾಗಿರುವಂಥದ್ದು. ಇದರಿಂದ ಈ ಒಂದು ಪ್ರದೇಶದಲ್ಲಿರುವಂತಹ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಒಂದು ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ಸದ್ಯ ಆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ನೀರಿನ ಮಟ್ಟ ಮಾತ್ರ ಇಲ್ಲಿ ಅಂದ್ರೆ ಆ ಜಲಾವೃತ ಆಗಿರುವಂಥ ನೀರಿನ ಮಟ್ಟ ಮಾತ್ರ ಕಡಿಮೆ ಆಗ್ತಿಲ್ಲ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಮಳೆ ನಿಂತರೂ ಕಡಲಿನ ಆರ್ಭಟ ಕಡಿಮೆ ಆಗ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಗೆ ಹೋಲಿಸಿದ್ರೆ ಇಂದು ಮಳೆಯ ಆರ್ಭಟ ಕಡಿಮೆಯಾಗಿತ್ತು. ಆದರೆ ಕಡಲು ಮಾತ್ರ ಅಬ್ಬರಿಸ್ತಾ ಇದೆ. ಹೀಗಾಗಿ ನೀರಿಗಿಳಿಯದಂತೆ ಎಚ್ಚರಿಕೆ ನೀಡಲಾಗಿದ್ದು ತಣ್ಣೀರ್ಬಾವಿ ಬೀಚ್ನಲ್ಲಿ ಕೆಂಪು ಬಾವುಟ ನೆಡಲಾಗಿದೆ. ಮಂಗಳೂರಿನ ತಣ್ಣೀರ್ಬಾವಿ ಏನು ಬೀಚ್ ಇದೆ, ಅಲ್ಲಿಯೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನಾನೀಗ ಅದೇ ಒಂದು ಬೀಚ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ಬೀಚ್ ಆಗಿರ್ತಕ್ಕಂಥ ತಣ್ಣೀರ್ಬಾವಿ ಬೀಚ್. ಇಲ್ಲಿ ಈಗಾಗಲೇ ಏನು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟನ್ನು ಘೋಷಣೆ ಆಗಲಿ. ಕಳೆದ 3 ದಿವಸಗಳಿಂದ ಸಾಕಷ್ಟು ಮಳೆ ಆಗ್ತಿತ್ತು, ಆದರೆ ಇವತ್ತು ಕೊಂಚ ಮಳೆಯ ಪ್ರಮಾಣ ಕಡಿಮೆ ಇದೆ. ಆದರೆ ಕಡಲು ಸಾಕಷ್ಟು ರಫ್ ಆಗಿದೆ. ಕಡಲ ತೀರದುದ್ದಕ್ಕೂ ಕೂಡ ಏನು ಹಗ್ಗದ ಒಂದು ತಡೆಬೇಲಿಯನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಹೇಳಿದರೆ ಅದಕ್ಕಿಂತ ಮುಂದೆ ಯಾರು ಕೂಡ ಹೋಗಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೆಂಪು ಬಣ್ಣದ ಎಚ್ಚರಿಕೆ ಫ್ಲಾಗ್ ಅನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಬೀಚ್ ಸಂಪೂರ್ಣ ಖಾಲಿಯಾಗಿದೆ. ತಣ್ಣೀರ್ಬಾವಿ ಬೀಚ್ ಅಂತಂದರೆ ಸಾಮಾನ್ಯ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರವಾಸಿಗರಿಂದ ಕಿಕ್ಕಿರಿದು ತುಂಬಿರುತ್ತೆ. ಆದರೆ ಇವತ್ತು ಏನು ಕಡಲು ಸಾಕಷ್ಟು ರಫ್ ಆಗಿರೋದ್ರಿಂದಾಗಿ ಮಳೆಗಾಲದ ಟೈಮಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸೊ ಇಲ್ಲಿರ್ತಕ್ಕಂಥ ಅಂಗಡಿ ಇರ್ಬೋದು ಎಲ್ಲವೂ ಕೂಡ ಬಂದ್ ಆಗಿದೆ, ಎಲ್ಲವೂ ಕೂಡ ಖಾಲಿ ಆಗಿರುವಂಥದ್ದು. ಸದ್ಯ ಅರಬ್ಬಿ ಸಮುದ್ರ ಸಾಕಷ್ಟು ರಫ್ ಆಗಿದ್ದು ಆಳೆತ್ತರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗಿನಲ್ಲಿ ಮಳೆಯೇ ನಿಲ್ತಿಲ್ಲ. ಮಳೆಯಬ್ಬರಕ್ಕೆ ಕಾವೇರಿ ನದಿ ಉಕ್ಕಿ ಹರಿಯುತ್ತಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಪಿಂಡ ಪ್ರದಾನಕ್ಕೂ ಸಂಕಷ್ಟವೆದುರಾಗಿದ್ದು ಉದ್ಯಾನವನದ ಮೆಟ್ಟಿಲ ಬಳಿಯಲ್ಲೇ ಪಿಂಡ ಪ್ರದಾನ ಮಾಡ್ತಿದ್ರು.
ಮಡಿಕೇರಿ ತಾಲೂಕಿನ ದೋಣಿ ಕಡವು ಪ್ರದೇಶ ಸಂಪೂರ್ಣ ಜಲಾವೃತವಾಗಿದ್ದು ಕೂಡಕಂಡಿ ಪೈಸಾರಿ ಬೆಂಗೂರು ಸಂಪರ್ಕ ಕಡಿತವಾಗಿದೆ. ನಾಡದೋಣಿಯಲ್ಲೇ ಅಪಾಯಕಾರಿ ಸವಾರಿ ನಡೆದಿದ್ದು. ಈ ಬೇಂಗೂರಿನಿಂದ ದೋಣಿ ಕಡೆಗೆ ಹೋಗಬೇಕು ಅಂದರೆ ಇಲ್ಲಿ ಸುಮಾರು 300ರಿಂದ 400 ಮೀಟರ್ ಇಲ್ಲಿ ಪ್ರವಾಹ ಬರುತ್ತೆ. ಇಲ್ಲಿ ಸುತ್ತ ನೋಡ್ಬೋದು, ಅಲ್ಲಿ ಆ ಕಡೆ ಮರಗಿಡಗಳು ಏನು ಕಾಣುತ್ತೆ ಅದು ಬಹಳ ಒಂದು ರಭಸವಾದ ಹರಿಯುವಿಕೆ ಇದೆ ನೀರಿನ. ಅದೇ ನದಿ, ಅದು ಕಾವೇರಿ ನದಿ. ಆ ಕಾವೇರಿ ನದಿ ಇಲ್ಲಿ ಉಕ್ಕಿ ಹರಿದು ಇಲ್ಲಿ ಸುಮಾರು ಎಕರೆಗಟ್ಟಲೆ ಪ್ರದೇಶ ಇಲ್ಲಿ ಜಲಾವೃತ ಆಗುತ್ತೆ. ಇಲ್ಲಿರುವಂತಹ ರಸ್ತೆ, ಸೇತುವೆ ಎಲ್ಲವೂ ಕೂಡ ಮುಳುಗಡೆ ಆಗುತ್ತೆ. ಅದು ಮಡಿಕೇರಿ ಅಥವಾ ಚೇರಂಬಾಣೆ ಈ ನಗರಕ್ಕೆ ಹೋಗಬೇಕು. ಈ ಮಳೆಗಾಲದ 3 ತಿಂಗಳಿಗೆ ಬೇಕಾದಂತಹ ದಿನಸಿ ಅಥವಾ ಎಲ್ಲ ಪದಾರ್ಥಗಳನ್ನು ತರಬೇಕು ಅಂದರೆ ಅವರು ಅಲ್ಲಿಗೆ ಹೋಗಬೇಕಾಗುತ್ತೆ. ಈ ದೋಣಿಯನ್ನೇ ಆಶ್ರಯಿಸಿ ಅವರು ಬಂದು ಹೋಗಬೇಕಾಗತ್ತೆ. ಈ ಸಾಮಾನ್ಯವಾಗಿ ಮಳೆಗಾಲ ಬಂದಾಗಲೆಲ್ಲ ಈ ಕೂಡಕಂಡಿ ಪೈಸಾರಿಯ ಏನು 40-50 ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಒಂದೊಂದು ತಿಂಗಳು ಶಾಲೆಗೆ ಹೋಗದೆ ಇದ್ದ ಪರಿಸ್ಥಿತಿನೂ ಇದೆ. ಕರಾವಳಿಯಲ್ಲಿ ಸುರಿಯೋ ಮಳೆ ನಡುವೆ ನಟ ದರ್ಶನ್ ಕೇರಳದ ಕೊಟ್ಟಿಯೂರು ಶಿವನ ದರ್ಶನ ಪಡೆದರು. ವರ್ಷದಲ್ಲಿ 27 ದಿನಗಳು ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಶಿವ ತಪಸ್ಸು ಮಾಡಿದ ಕ್ಷೇತ್ರ ಅನ್ನೋ ಪ್ರತೀತಿ ಇದೆ. ಕುಟುಂಬಸ್ಥರ ಜೊತೆಗೆ ಬಂದಿದ್ದ ದರ್ಶನ್ ನೀರಿನಲ್ಲೇ ಸಾಗಿ ಮಹಾದೇವ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಉಡುಪಿಯಿಂದ ಪ್ರಜ್ವಲ್, ಮಂಗಳೂರಿನಿಂದ ಅಶೋಕ್ ಜೊತೆ ಗೋಪಾಲ್ ಸೋಮಯ್ಯ, TV9 ಮಡಿಕೇರಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH